ಓಕೆ, ಎಲ್ಲರಿಗೂ ವೆಲ್ಕಮ್ ಟು ದ ಶಾರದಾ ವಿದ್ಯಾಲಯ. ಎಲ್ಲರದು ಸ್ಟಡಿ ಚೆನ್ನಾಗಿ ನಡೆಯತೈತಿ ಅಂತ ಹೇಳಿ ಭಾವಿಸುತ್ತಾ, CISF ಯಾರೆಲ್ಲ ಫಿಸಿಕಲ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀರಿ ಅವ್ರಿಗೆ ಆಲ್ ದ ಬೆಸ್ಟ್. ಇನ್ನೇನು ನಿಮ್ಮ ಎಕ್ಸಾಮ್ಸ್ಗಳು ಬಹಳ ಸಮೀಪಿಸ್ತಾ ಇದ್ದಾವ. ಆ ಕಾರಣದಿಂದಾಗಿ ನಿಮ್ಮ ಸ್ಟಡಿಯನ್ನ ಏನ್ ಮಾಡ್ರಿ, ಸ್ಪೀಡ್ ಅಪ್ ಮಾಡ್ರಿ, ಬೂಸ್ಟ್ ಅಪ್ ಮಾಡ್ರಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಅದೇ ರೀತಿ ನಿಮಗೆ ಯಾರಾದ್ರೂ ಮನೆಯಲ್ಲಿ ಕುಂತು ಓದಾಕ ಪ್ರಾಬ್ಲಮ್ ಆಗತೈತಿ, ಸರ್ ಮನ್ಯಾಗ ಕೆಲಸ ಹೇಳತ್ತಾರ, ಓಕೆ, 1 ತಿಂಗಳದಾಗ 2 ತಿಂಗಳದಾಗ ನೀವು ಈಸಿಯಾಗಿ ಸಿಲೆಬಸ್ ಅನ್ನ ಇಂಗ್ಲಿಷ್ ಒಳಗ ಮುಗಿಸ್ಕೊಂಡು ಹೋಗ್ಬೇಕಂತಿದ್ರ ನಮ್ಮ ಶಾರದಾ ವಿದ್ಯಾಲಯಕ್ಕೆ ಭೇಟಿ ನೀಡ್ರಿ. ಕೇವಲ 2 ತಿಂಗಳ ಒಳಗ ಕಡಿಮೆ ಪ್ರೈಸ್ದಾಗ ಕರ್ನಾಟಕದಲ್ಲಿಯೇ ಅತಿ ಕಡಿಮೆ ಪ್ರೈಸ್ ಒಳಗ CISF ಕೋರ್ಸ್ ಅನ್ನ ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ನಾವೇನು ನಮ್ಮ ಶಾರದಾ ವಿದ್ಯಾಲಯದಲ್ಲಿ ಮಾಡ್ತಿದ್ದೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಅದಿರಲ್ಲ, ಬಂದು ನಮ್ಮ ಶಾರದಾ ವಿದ್ಯಾಲಯಕ್ಕೆ ಜಾಯಿನ್ ಆಗುವುದರ ಮೂಲಕ ನಿಮ್ಮ ಕನಸಿನ ಹುದ್ದೆಯನ್ನ, ಅದು CISF ಹುದ್ದೆಯನ್ನ ನೀವು ಸಹಕಾರಗೊಳಿಸ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ GK ಕ್ಲಾಸ್ಗಳನ್ನ ಏನ್ ಮಾಡೋನು, ಡಿಸ್ಕಷನ್ ಮಾಡೋನು. ಓಕೆ, ಎಲ್ಲರೂ ರೆಡಿ ಇದ್ದೀರಿ ಅನ್ಕೊಂತಿದ್ದೀನಿ. ಮೊದಲನೇ ಕ್ವಶನ್ ಏನದ ಅಂದ್ರ, ದ ಸೈಮನ್ ಕಮಿಷನ್ ಕೇಮ್ ಅಂಡ್ ಇನ್ ವಿಚ್ ಇಯರ್ ಅಂತದ. ಸರ್ ಏನ್ರಿ ಇದು ಸೈಮನ್ ಕಮಿಷನ್ ಕೇಳಿದಂಗ ಆಗೈತ್ರಿ ಎಲ್ಲಿ ಅಂತೇಳಿ ಅನ್ಸಾತಿರ್ಬೋದು. ಹೌದು, ನೀವೇನ್ ಕೇಳಿರಲ್ಲ ಅದೇ ಸೈಮನ್ ಕಮಿಷನ್ ಆಗಿರತ್ತ. ಸರ್ ಈ ಸೈಮನ್ ಕಮಿಷನ್ ಯಾವಾಗ ಬಂತು ಅಂತ ಕೇಳಿದಾರ, ನಮ್ಮ ಭಾರತೀಯ ಇತಿಹಾಸದಲ್ಲಿ, ಭಾರತೀಯ ಸಂವಿಧಾನದಲ್ಲಿ ಇದು ಸೈಮನ್ ಕಮಿಷನ್ ಅನ್ನೋದು ಇದು ಒಂದು ಲ್ಯಾಂಡ್ ಮಾರ್ಕ್ ಆಗಿರುತ್ತ, ಸ್ಮೈಲಿಗಲ್ಲು ಆಗಿರುತ್ತ. ಓಕೆ, ಫಸ್ಟ್ ಈ ಸೈಮನ್ ಕಮಿಷನ್ ಇದನ್ನ ಸೈಮನ್ ಅಂತೇಳಿ ಯಾಕೆ ಕರೀತಾರಂದ್ರ, ದ ಪರ್ಸನ್ ಲೀಡ್ ಬೈ ದ ಸೈಮನ್ ಕಮಿಷನ್ ಈಸ್ ಕಾಲ್ಡ್ ಸೈಮನ್ ಅಂತೇಳಿ ಕರೀತಾರ. ಈ ಕಮಿಟಿಯ ಅಧ್ಯಕ್ಷಣೆ ಯಾರಾಗಿರ್ತಾರಂದ್ರ ಜಾನ್ ಸೈಮನ್ ಅಂತಕ್ಕಂತಹ ವ್ಯಕ್ತಿ ಆಗಿರ್ತಾರ. ಯಾರು? ಜಾನ್ ಸೈಮನ್ ಅಂತಕ್ಕಂತಹ ವ್ಯಕ್ತಿ ಈ ಸಮಿತಿಯ ಅಧ್ಯಕ್ಷನಾಗಿರ್ತಾರ. ದಟ್ಸ್ ವೈ ಇಸ್ ಕಾಲ್ಡ್ ಆಸ್ ಸೈಮನ್ ಕಮಿಷನ್. ಓಕೆ, ನಾನು ಇಂಗ್ಲಿಷ್ದಾಗೂ ಹೇಳ್ತೀನಿ, ನಿಮಗೆ ಅರ್ಥ ಆಗ್ಲಿ ಅಂತೇಳಿ ಕನ್ನಡದೊಳಗೂ ಸಹ ಹೇಳ್ತೀನಿ. ಸರ ಇದನ್ನ ನಮ್ಮ ಏನು ಭಾರತೀಯರು ಒಪ್ಕೊಂಡ್ರೇನು? ಇಲ್ಲ, ಏನ್ ಮಾಡಂಗಿಲ್ಲ. ಭಾರತೀಯರು ಸೈಮನ್ ಕಮಿಷನ್ ಅನ್ನ ಒಪ್ಕೊಳಂಗಿಲ್ಲ. ಯಾಕೆ ಒಪ್ಕೊಳಂಗಿಲ್ಲ ಅಂದ್ರ ಇದ್ರೊಳಗ ಯಾವುದೇ ಭಾರತೀಯರು ಇರಂಗಿಲ್ಲ. ಏನಿರಂಗಿಲ್ಲ? ಯಾವುದೇ ಭಾರತೀಯರು ಇರಂಗಿಲ್ಲ. ಎಷ್ಟು ಜನ ಸದಸ್ಯರು ಇರ್ತಾರ್ರಿ ಸರ್ ಅಂತ ಕೇಳಿದ್ರ 7 ಜನ ಸದಸ್ಯರು ಇರ್ತಾರ. ಇದನ್ನ ಏನಂತ ಕರೀತಾರಂದ್ರ ವೈಟ್ ಮೆನ್ ಕಮಿಷನ್ ಅಂತ ಹೇಳಿ ಕರೀತಾರ. ಏನಂತ ಕರೀತಾರ? ವೈಟ್ ಮೆನ್ ಕಮಿಷನ್ ಅಂತ ಕರೀತಾರ. ಏನಂತ ಕರೀತಾರ? ವೈಟ್ ಮೆನ್ ಕಮಿಷನ್ ಅಂತ ಕರೀತಾರ. ಏನ್ರಿ ಸರ ಇದು ವೈಟ್ ಮೆನ್ ಕಮಿಷನ್? ವೈಟ್ ಮೆನ್ ಕಮಿಷನ್ ಅಂದ್ರ ಇದ್ರೊಳಗ ಎಲ್ಲರೂ ಏನಾಗಿರ್ತಾರಂದ್ರ ಬ್ರಿಟಿಷರು ಮಾತ್ರ ಇರ್ತಾರ. ಯಾರಿರ್ತಾರ? ಬ್ರಿಟಿಷರು ಮಾತ್ರ ಇರ್ತಾರ. ಆ ಕಾರಣದಿಂದಾಗಿ ಇದನ್ನ ವೈಟ್ ಮೆನ್ ಕಮಿಷನ್ ಅಂತೇಳಿ ಕರೀತಾರ. ಓಕೆ, ಈ ವೈಟ್ ಮೆನ್ ಕಮಿಷನ್ ಸೈಮನ್ ಕಮಿಷನ್ ಭಾರತಕ್ಕೆ ಯಾವಾಗ ಬಂತು ಅಂತೇಳಿ ನನ್ ಕ್ವಶನ್ ಆಗ್ಯದ. 1928ರಾಗ ಬಂತು. ಯಾವಾಗ ಬಂತು? 1928ರಾಗ ಬಂತು. ಇನ್ನೊಂದು ಕ್ವಶನ್ ಅನ್ನ ಕೇಳ್ತಾನ, ಸೈಮನ್ ಕಮಿಷನ್ ಯಾವಾಗ ನೇಮಕವಾಯ್ತು ಅಂತದ. ಸೈಮನ್ ಕಮಿಷನ್ ಯಾವಾಗ ನೇಮಕವಾಯ್ತು ಅಂತ ಕೇಳಿದ್ರ 1927. ವೆನ್ ಈಸ್ ಎಸ್ಟಾಬ್ಲಿಷ್ಡ್. ಯಾವುದು? ಸೈಮನ್ ಕಮಿಷನ್ ಈಸ್ ವೆನ್ ಈಸ್ ಎಸ್ಟಾಬ್ಲಿಷ್ಡ್ ಅಂತ ಕೇಳ್ತಾನ. ಎಸ್ಟಾಬ್ಲಿಷ್ಡ್ ಅಂದ್ರ ಯಾವಾಗ ನೇಮಕವಾಯಿತು ಅಂತ ಕೇಳ್ತಾನ. ವೆನ್ ಈಸ್ ಕೇಮ್ ಟು ಇಂಡಿಯಾ ಅಂತ ಕೇಳ್ತಾರ. ಯಾವಾಗಂದ್ರ 1929. ಯಾವಾಗ ನೇಮಕ ಆಯ್ತಂದ್ರ 27, ಭಾರತಕ್ಕೆ ಬಂದದ್ದು 28. ಓಕೆ, ಈ ರೀತಿ ನೀವೇನ್ ಮಾಡ್ರಿ, ಈಸಿಯಾಗಿ ತಿಳ್ಕೊಂಡ ಇಟ್ಕೋರಿ. ಇದು ಸೈಮನ್ ಕಮಿಷನ್ ಬಗ್ಗೆ. ಮುಂದುವರೆದು ಏನ್ ಹೇಳ್ಬೋದು ಅಂದ್ರೆ ಸೈಮನ್ ಕಮಿಷನ್ ಬಗ್ಗೆ, ಈ ಸೈಮನ್ ಕಮಿಷನ್ ಒಳಗ ಒಬ್ಬ ಭಾರತೀಯ ಏನ್ ಮಾಡ್ತಾನಂದ್ರ ನಿಧನ ಹೊಂತಾನ. ಯಾರು? ಲಾಲ್ ಲಜಪತ್ ರಾಯ್ ಅಂತಕ್ಕಂತಹ ವ್ಯಕ್ತಿ. ಇದು ಎಲ್ಲಿ ಬಂದು ಲ್ಯಾಂಡ್ ಆಗ್ತೈತಿ ಅಂತ ಕೇಳಿದ್ರ ಮುಂಬೈ ಒಳಗ ಬಂದು ಲ್ಯಾಂಡ್ ಆಗ್ತೈತಿ. ಅಲ್ಲೇ ಮುಂಬೈ ಒಳಗ್ ಬಂದು ಲ್ಯಾಂಡ್ ಆಗ್ತೈತಿ. ನಮ್ಮ ಭಾರತದ ಮುಂಬೈ ಒಳಗ್ ಬಂದು ಲ್ಯಾಂಡ್ ಆಗ್ತೈತಿ. ಸೈಮನ್ ಗೋ ಬ್ಯಾಕ್ ಅಂತಕ್ಕಂತಹ ರಿಫಾರ್ಮನ್ಸ್ ಅನ್ನ, ಚಳುವಳಿಯನ್ನ ಮಾಡ್ತಾರ. ಏನ್ ಮಾಡ್ತಾರ? ರಿಫಾರ್ಮನ್ಸ್ ಅನ್ನ, ಚಳುವಳಿಯನ್ನ ಮಾಡ್ತಾರ. ಯಾರು? ನಮ್ಮ ಭಾರತೀಯರು. ಆ ಟೈಮ್ದಾಗ ನಮ್ಮ ಯಾರು
ಲಾಲ್ ಲಜಪತ್ ರಾಯ್ ಅವರು ನಿಧನವನ್ನ ಹೊಂದಾರ. ಯಾರು? ಲಾಲ್ ಲಜಪತ್ ರಾಯ್ ಅಂತಕ್ಕಂಥವ್ರು ಏನ್ ಮಾಡ್ತಾರ ಅಂದ್ರ 1928ರಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಚಳುವಳಿ ನಡಿಬೇಕಾದ್ರ ನಿಧನವನ್ನ ಹೊಂತಾರ. ಓಕೆ, ನೀವು ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕು, ನಿಮ್ಮ CISF ಗೆ ಈ ರೀತಿಯಾದಂತಹ ಎಕ್ಸಾಮ್ಗಳ ಮೇಲೆ ಕ್ವಶನ್ ಬರ್ತಾವ. ಇದಕ್ಕ ಆನ್ಸರ್ ಏನಾಗಿರುತ್ತಂದ್ರ 1928. ಓಕೆ, ಯಾವಾಗ? 1928 ಇಂಡಿಯಾದಾಗ ಭಾರತಕ್ಕ ಬಂದದ್ದು ಯಾವಾಗ ಅಂತ ಕೇಳಿದ್ರ 1928. ಓಕೆ, ನೆಕ್ಸ್ಟ್, ವಿಚ್ ಫೇಮಸ್ ಹಿಸ್ಟಾರಿಕಲ್ ಮೊನಾಮೆಂಟ್ ಈಸ್ ನೌನ್ ಆಸ್ ಬ್ಲ್ಯಾಕ್ ಪಗೋಡಾ? ಈ ಕೆಳಗಿನ ಯಾವ ಸ್ಮಾರಕವನ್ನ, ಮೌನಾಮೆಂಟ್ ಅಂದ್ರ ಸ್ಮಾರಕ, ಏನಂತ ಕರೀತಾರ? ಸ್ಮಾರಕ. ಏನಂತ ಕರೀತಾರ? ಸ್ಮಾರಕ. ಬ್ಲ್ಯಾಕ್ ಪಗೋಡಾ ಅಂತ ಕರೀತಾರ. ಏನು? ಬ್ಲ್ಯಾಕ್ ಪಗೋಡಾ ಅಂತ ಕರೀತಾರ. ಈ ಕೆಳಗಿನ ಯಾವ ಸ್ಮಾರಕವನ್ನ ಬ್ಲ್ಯಾಕ್ ಪಗೋಡಾ ಅಂತ ಕರೀತಾರ ಅಂತ ಹೇಳಿದಾರ? ಸನ್ ಟೆಂಪಲ್ ಇನ್ ಕೊಣಾರ್ಕ್. ಓಕೆ, ಕುತುಬ್ ಮಿನಾರ್. ನೆಕ್ಸ್ಟ್ ಬೃಹದೇಶ್ವರ ಟೆಂಪಲ್. ಓಕೆ, ಜಗನ್ನಾಥ ಟೆಂಪಲ್, ಪುರಿ. ಓಕೆ ಸರ್, ಬ್ಲ್ಯಾಕ್ ಪಗೋಡಾ ಅಂತ ಹೇಳಿ ಯಾವ್ದಕ್ಕೆ ಕರೀತಾರ ಅಂತ ಹೇಳಿ ಕ್ವಶನ್ ಅದ. ಬ್ಲ್ಯಾಕ್ ಪಗೋಡಾ ಅಂದ್ರ ಕೊಣಾರ್ಕ್ ಸೂರ್ಯ ಟೆಂಪಲ್ ಅನ್ನ, ಏನು? ಕೊಣಾರ್ಕ್ ಸೂರ್ಯ ಟೆಂಪಲ್ ಅನ್ನ ಬ್ಲ್ಯಾಕ್ ಪಗೋಡಾ ಅಂತ ಹೇಳಿ ಕರೀತಾರ. ವಿಚ್ ಈಸ್ ಕಾಲ್ಡ್ ಬ್ಲ್ಯಾಕ್ ಪಗೋಡಾ? ದಿಸ್ ಈಸ್ Konark Surya Temple has been called, Konark Surya Temple has been called, Black Pagoda. Sir, why is it in called Black Pagoda? ಯಾಕೆ Black Pagoda ಅಂತ ಕರೀತಾರ? ಯಾಕಂದ್ರ ಈ ಕೊನಾರ್ಕ್ ಸೂರ್ಯ ಟೆಂಪಲ್ ಏನಂದ್ರ ಕಪ್ಪು ಶಿಲೆಗಳಿಂದ ಮಾಡಲ್ಪಟ್ಟೈತಿ, ಬ್ಲ್ಯಾಕ್ ಬಸಾಲ್ಟ್ ಶಿಲೆಗಳಿಂದ ಮಾಡಲ್ಪಟ್ಟೈತಿ. ಆ ಕಾರಣದಿಂದಾಗಿ ಇದನ್ನ ಏನಂತ ಕರೀತಾರಂದ್ರ ಬ್ಲ್ಯಾಕ್ ಪಗೋಡಾ ಅಂತ ಹೇಳಿ ಕರೀತಾರ. ಸರ್, ಬ್ಲ್ಯಾಕ್ ಪಗೋಡಾ ಆಯ್ತು, ವೈಟ್ ಪಗೋಡಾ ಅಂತ ಹೇಳಿ ಕರೀತಾರ. ಸರ್, ಫಸ್ಟ್ ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತ ಅಂತ ಕೇಳಿದ್ರ ಒರಿಸ್ಸಾ ರಾಜ್ಯದೊಳಗ ಕಂಡು ಬರುತ್ತ. ಎಲ್ಲಿ? ಒರಿಸ್ಸಾ ರಾಜ್ಯದೊಳಗ ಕಂಡು ಬರ್ತಕ್ಕಂಥದ್ದಾಗಿರುತ್ತ. ಸರ್, ವೈಟ್ ಪಗೋಡಾ ಅಂತೇಳಿ ಯಾವ್ದನ್ನ ಕರೀತಾರ್ರಿ? ಯಾವ್ದು? ಸರ್, ವೈಟ್ ಪಗೋಡಾ ಅಂತೇಳಿ ಯಾವ್ದನ್ನ ಕರೀತಾರ್ರಿ ಅಂತ ಕೇಳಿದ್ರ ಜಗನ್ನಾಥ ಪುರಿ ಟೆಂಪಲ್. ಯಾವ್ದು? ಜಗನ್ನಾಥ ಪುರಿ ಟೆಂಪಲ್ ಅನ್ನ ವೈಟ್ ಪಗೋಡಾ ಅಂತ ಕರೀತಾರ. ಇದು ವೈಟ್ ಮಾರ್ಬಲ್ಸ್ ಇಂದ ಮಾಡಲ್ಪಟ್ಟಿರುತ್ತ. ಆ ಕಾರಣದಿಂದಾಗಿ ಇದನ್ನ ವೈಟ್ ಪಗೋಡಾ ಅಂತ ಹೇಳಿ ಕರೀತಾರೆ. ಓಕೆ, ವೇರ್ ಈಸ್ ಇನ್ ಲೊಕೇಟೆಡ್ ವೈಟ್ ಪಗೋಡಾ? ವೇರ್ ಈಸ್ ಇನ್ ಲೊಕೇಟೆಡ್ ಜಗನ್ನಾಥ ಪುರಿ ಟೆಂಪಲ್? ಯು ಹ್ಯಾವ್ ನೋ ಯಾವ್ದಂದ್ರ ಈ ಜಗನ್ನಾಥ ಪುರಿ ಟೆಂಪಲ್ ಅನ್ನ ಏನನ್ನ ಜಗನ್ನಾಥ ಪುರಿ ಟೆಂಪಲ್ ಎಲ್ಲಿ ಲೊಕೇಟ್ ಆಗಿದೆ, ಎಲ್ಲಿ ಕಟ್ಟಲಾಗಿದೆ, ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿದ್ರ ಅಗೇನ್ ದಿಸ್ ಈಸ್ ಆಲ್ಸೋ ಇನ್ ಒಡಿಸ್ಸಾ. ಕ್ವಶನ್ ಅನ್ನ ಕೇಳಿದಾನ ಸೋ ಮೆನಿ ಟೈಮ್ಸ್ ಆಸ್ಕ್ ವೈಟ್ ಪಗೋಡಾ, ಬ್ಲ್ಯಾಕ್ ಪಗೋಡಾ. ಸೊ ವೈಟ್ ಪಗೋಡಾ ಈಸ್ ಕಾಲ್ಡ್ ಕೊನಾರ್ಕ್ ಸೂರ್ಯ ಟೆಂಪಲ್, ಸೂರ್ಯ ಟೆಂಪಲ್. ಜಗನ್ನಾಥ ಪುರಿ ಟೆಂಪಲ್ ಹ್ಯಾಸ್ ಕಾಲ್ಡ್ ಏನಂದ್ರ ವೈಟ್ ಪಗೋಡಾ. ಓಕೆ, ನೆಕ್ಸ್ಟ್, ದಿಸ್ ಈಸ್ ಕುತುಬ್ ಮಿನಾರ್ ಇನ್ ಫೌಂಡ್ಸ್ ಇನ್ ದೆಹಲಿ. ಎಲ್ಲೇ? ದೆಹಲಿ. ಹೂ ಈಸ್ ಬಿಲ್ಡ್ ಕುತುಬ್ ಮಿನಾರ್ ಅಂತ ಕ್ವಶನ್ ಕೇಳ್ಬೋದ? ಏನಂದ್ರ ಕುತುಬ್ ಮಿನಾರ್ ಅನ್ನ ಕಟ್ಸಿದವರು ಯಾರು ಅಂತದ. ಹೂ ಈಸ್ ಬಿಲ್ಟ್ ಕುತುಬ್ ಮಿನಾರ್ ಅಂತದ. ಈ ಕುತುಬ್ ಮಿನಾರ್ ಅನ್ನ ಕಟ್ಸಿದವರು ಯಾರು ಅಂದ್ರ ಕುತುಬುದ್ದೀನ್ ಐಬಕ್. ಯಾರು? ಕುತುಬುದ್ದೀನ್ ಐಬಕ್ ಅಂತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಾನಂದ್ರ ಈ ಕುತುಬ್ ಮಿನಾರ್ ಅನ್ನ ನಿರ್ಮಾಣ ಮಾಡ್ತಾನ. ದೆಹಲಿ ಸುಲ್ತಾನರಿಗೆ ದೆಹಲಿ ಸುಲ್ತಾನೇಟ್. ದ ಕುತುಬ್ ಮಿನಾರ್ ಈಸ್ ರಿಲೇಟೆಡ್ ಟು ವಿಚ್ ಡೈನಾಸ್ಟಿ ಅಂತ ಕ್ವಶನ್ ಕೇಳ್ಬೋದು. ದ ಕುತುಬ್ ಮಿನಾರ್ ಈಸ್ ರಿಲೇಟೆಡ್ ಟು ದೆಹಲಿ ಸುಲ್ತಾನೇಟ್. ಯಾವ್ದಕ್ಕ? ದೆಹಲಿ ಸುಲ್ತಾನೇಟ್. ಅಗೇನ್ ಬೃಹದೇಶ್ವರ ಟೆಂಪಲ್. ಯಾವುದು? ಬೃಹದೇಶ್ವರ ಟೆಂಪಲ್ ವೇರ್ ಈಸ್ ಇನ್ ಲೊಕೇಟೆಡ್? ಏನು? ಬೃಹದೇಶ್ವರ ಟೆಂಪಲ್ ಎಲ್ಲಿ ಅದ ಅಂತ ಕೇಳಿದ್ರ ದಿಸ್ ಈಸ್ ಲೊಕೇಟೆಡ್ ಇನ್ ತಮಿಳ್ನಾಡು. ಎಲ್ಲೇ? ತಂಜಾವೂರು. ಎಲ್ಲೇ? ತಂಜಾವೂರು ಅಂತಕ್ಕಂತಹ ಪ್ರದೇಶದೊಳಗ ಈ ಏನಂದ್ರ ಇದು ಬೃಹದೇಶ್ವರ ಟೆಂಪಲ್ ಈಸ್ ಇನ್ ಲೊಕೇಟೆಡ್ ಇನ್ ತಮಿಳ್ನಾಡು. ಓಕೆ, ತಂಜಾವೂರು. ಹೂ ಈಸ್ ಬಿಲ್ಡ್ ತಂಜಾವೂರು ಟೆಂಪಲ್? ಹೂ ಈಸ್ ಬಿಲ್ಡ್ ಬೃಹದೇಶ್ವರ ದೇವಾಲಯ? ಯಾರಂದ್ರ ಚೋಳಾಸ್ ಬಿಲ್ಟ್. ಯಾರು? ಚೋಳಾಸ್. ಚೋಳರು ಏನ್ ಮಾಡ್ತಾರ ಈ ಬೃಹದೇಶ್ವರ ಟೆಂಪಲ್ ಅನ್ನ ನಿರ್ಮಾಣ ಮಾಡ್ತಾರ.
ಓಕೆ, ಈ ರೀತಿಯಾಗಿ ಒಂದ್ ಕ್ವಶನ್ ದಿಂದ ನೀವು 4 ಆಪ್ಷನ್ ಅನ್ನ ಬಿಡಿಸುವುದರಿಂದ ನಿಮಗ ಯಾವುದೇ ಕ್ವಶನ್ಸ್ ಬಂದ್ರು ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಓಕೆ, ನೆಕ್ಸ್ಟ್, ವಿಚ್ ಈಸ್ ದ ಫಸ್ಟ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಇನ್ ಅಂಡರ್ ದ ಬ್ರಿಟಿಷ್ ರೂಲ್? ಕ್ವಶನ್ ಅನ್ನ ಚಂದಂಗ್ ಓದ್ರಿ. ನಮ್ಮ ಭಾರತದಾಗ ಬ್ರಿಟಿಷರಿಂದ ಯಾವಾಗ ಫಸ್ಟ್ ಭಾರತದಲ್ಲಿ ಮೊದಲ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಏನಂದ್ರ ಸ್ಥಾಪನೆ, ಎಸ್ಟಾಬ್ಲಿಷ್ಡ್ ಅಂದ್ರ ಸ್ಥಾಪನೆ, ಏನು ಸ್ಥಾಪನೆ ಇನ್ ಇಂಡಿಯನ್ ರೂಲರ್ ಸಾರಿ ಇನ್ ಇಂಡಿಯಾ ಬ್ರಿಟಿಷ್ ರೂಲರ್, ಬ್ರಿಟಿಷರ ಸಮಯದಲ್ಲಿ ಬಿಫೋರ್ ಯಾವುದು 1947 ಭಾರತದ ಆಳ್ವಿಕೆಯಲ್ಲಿ ಮೊದಲು ಸ್ಥಾಪನೆ ಆಗಿರ್ತಕ್ಕಂತಹ ಯೂನಿವರ್ಸಿಟಿ ಯಾವುದು ಅಂತ ಕೇಳಿದಾರ. ಆಪ್ಷನ್ ಎ ಕಲ್ಕತ್ತಾ, ಬಾಂಬೆ ಯೂನಿವರ್ಸಿಟಿ, ಮದ್ರಾಸ್ ಯೂನಿವರ್ಸಿಟಿ, ಅಲಹಾಬಾದ್ ಯೂನಿವರ್ಸಿಟಿ. ಯಾವ ಯೂನಿವರ್ಸಿಟಿ ಅಂದ್ರ ಯಾವುದು? ಮದ್ರಾಸ್ ಯೂನಿವರ್ಸಿಟಿ. ಯಾವುದು? ಮದ್ರಾಸ್ ಯೂನಿವರ್ಸಿಟಿ ಇನ್ ದ ಟೈಮ್ 1857. ಯಾವಾಗ 1857 ಟೈಮ್ದಾಗ ಮದ್ರಾಸ್ ಯೂನಿವರ್ಸಿಟಿ ಈಸ್ ಎಸ್ಟಾಬ್ಲಿಷ್ ಅಂಡರ್ ದ ಬ್ರಿಟಿಷ್ ಗವರ್ಮೆಂಟ್, ಬ್ರಿಟಿಷ್ ರೂಲರ್ಸ್. ಓಕೆ, ಇದನ್ನ ಅರ್ಥ ಮಾಡ್ಕೊಡ್ರಿ, ನೆನಪಿಟ್ಕೊಡ್ರಿ. ನಾನು ಇಂಗ್ಲಿಷ್ದಾಗ ಜಾಸ್ತಿ ಯಾಕೆ ಫೋಕಸ್ ಮಾಡತ್ತೀನಿ ಅಂದ್ರೆ ನಿಮ್ಮ ಎಕ್ಸಾಮು ಎಲ್ಲ ಇಂಗ್ಲಿಷ್ ಆರ್ ಹಿಂದಿ ಒಳಗಿರತ್ತ. ಓಕೆ, ನೆಕ್ಸ್ಟ್, ಹೂ ಅಮಂಗ್ ದ ಫಾಲೋಯಿಂಗ್ ಫೌಂಡೆಡ್ ದ ಸ್ವರಾಜ್ಯ ಪಾರ್ಟಿ? ಹೂ ಅಮಂಗ್ ದ ಫಾಲೋಯಿಂಗ್ ಯಾರು? ಸ್ವರಾಜ್ ಪಾರ್ಟಿ. ಈ ಕೆಳಗಿನ ಯಾವುದರಲ್ಲಿ, ಈ ಕೆಳಗಿನಗಳಲ್ಲಿ ಯಾರು ಸ್ವರಾಜ್ ಪಾರ್ಟಿಯನ್ನ ಸ್ಥಾಪನೆ ಮಾಡಿದ್ರು? ಏನ್ ಮಾಡಿದ್ರು? ಸ್ಥಾಪನೆ ಮಾಡಿದ್ರು. ಈ ಕೆಳಗಿನವರುಗಳಲ್ಲಿ ಯಾರು ಸ್ವರಾಜ್ ಪಾರ್ಟಿ, ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ಅಂತದ? ಮಹಾತ್ಮ ಗಾಂಧೀಜಿ, CR ದಾಸ್ ಮೋತಿಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು. ಓಕೆ, ಫಸ್ಟ್ ವಾಟ್ ಅಬೌಟ್ ಇದು ಹೆಂಗ್ ಸ್ಥಾಪನೆ ಆಯ್ತು, ಇದ್ರ ಬಗ್ಗೆ ಏನಂತ ಹೇಳಿ ಒಂದ್ಸಲ ಏನ್ ಮಾಡೋಣ, ಬ್ರೀಫ್ ಆಗಿ ಡಿಸ್ಕಷನ್ ಅನ್ನ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್, ವೈ ಈಸ್ ಸ್ವರಾಜ್ ಪಾರ್ಟಿ ಎಸ್ಟಾಬ್ಲಿಷ್ಡ್? ಇದನ್ನ ಯಾಕೆ ಸ್ಥಾಪನೆ ಮಾಡಿದ್ರು? ಓಕೆ, ಇನ್ ದ ಟೈಮ್ 1922. ಯಾವಾಗ 1922 ಟೈಮ್ದಾಗ ಅಸಹಕಾರ ಚಳವಳಿಯನ್ನ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನ ಇನ್ ದ ಟೈಮ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಟೈಮ್ದಾಗ ಇದು 20ರಾಗ ನಡಿತೈತಿ. ಯಾವಾಗ ನಾನ್ ಕೋಆಪರೇಷನ್ ಮೂವ್ಮೆಂಟ್ 1920 ಒಳಗೆ ನಡಿತೈತಿ. ಗಾಂಧೀಜಿಯವರು ಏನ್ ಮಾಡ್ತಾರಂದ್ರ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನ 1922ರಾಗ ಇನ್ ದ ಟೈಮ್ 1922 ಒಳಗ ವಾಪಸ್ ತಗೋತಾರ. ಏನ್ ಮಾಡ್ತಾರ? ನಿಲ್ಲಿಸ್ತಾರ. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನ ಟೇಕ್ ಬ್ಯಾಕ್ ಮಾಡ್ತಾರ, ವಾಪಸ್ ತಗೋತಾರ. ಓಕೆ, ಆ ಟೈಮ್ದಾಗ 1923ರಾಗ 1923 ಯಾವಾಗ 1923 ಒಳಗ CR ದಾಸ್ ಹಾಗೂ ಮೋತಿಲಾಲ್ ನೆಹರು ಅವರು, ಯಾರು? CR ದಾಸ್ ಅವರು, ಮೋತಿಲಾಲ್ ನೆಹರು ಅವರು ಏನ್ ಮಾಡ್ತಾರಂದ್ರ ಸ್ವರಾಜ್ ಪಾರ್ಟಿಯನ್ನ ನಿರ್ಮಾಣ ಮಾಡ್ತಾರ, ಸ್ವರಾಜ್ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರ. ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರ ಅಸಹಕಾರ ಚಳವಳಿಯನ್ನ ಹಿಂತೆಗೆದುಕೊಂಡ ಕಾರಣದಿಂದಾಗಿ ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಉಂಟಾಗಿ ಯಾರು CR ದಾಸ್ ಅವರು, ಮೋತಿಲಾಲ್ ನೆಹರು ಅವರು ಸೇರಿ ಹೊಸದಾಗಿ 1923ರಲ್ಲಿ ಏನ್ ಮಾಡ್ತಾರ? ಸ್ವರಾಜ್ ಪಕ್ಷ ಅಂತಕ್ಕಂತಹ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಏನ್ ಮಾಡ್ತಾರ? ಸ್ವರಾಜ್ ಪಾರ್ಟಿ ಅಂತಕ್ಕಂತಹ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಓಕೆ, ನೆಕ್ಸ್ಟ್, ದ ಇಂಡಿಯನ್ ನ್ಯಾಷನಲ್ ಆರ್ಮಿ ಯಾವುದು? ಇಂಡಿಯನ್ ನ್ಯಾಷನಲ್ ಆರ್ಮಿ ಫಾರ್ಮ್ಡ್ ಬೈ ಹೂಮ್? ಫಾರ್ಮ್ಡ್ ಬೈ ಹೂಮ್ ಏನಂತದ ಕ್ವಶನ್? ಇಂಡಿಯನ್ ನ್ಯಾಷನಲ್ ಆರ್ಮಿ ಯಾರಿಂದ ಸ್ಥಾಪನೆ ಮಾಡಲ್ಪಟ್ಟಿತು? ಇಂಡಿಯನ್ ಆರ್ಮಿ ಯಾರಿಂದ ಸ್ಥಾಪನೆ ಮಾಡಲ್ಪಟ್ಟಿತು ಅಂತ ಕ್ವಶನ್ ಅದ. ದ ಇಂಡಿಯನ್ ಆರ್ಮಿ ಫಾರ್ಮ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ಸ್ ಬಿಲೋ ಅಂತ ಕೇಳಿದಾರ. ನಿಮಗೆಲ್ಲರಿಗೂ ಗೊತ್ತದ ಸುಭಾಷ್ ಚಂದ್ರ ಬೋಸ್,
ಯಾರು? ದ ಇಂಡಿಯನ್ ಆರ್ಮಿ ಫಾರ್ಮ್ಡ್ ಬೈ ಸುಭಾಷ್ ಚಂದ್ರ ಬೋಸ್ ಇನ್ ದ ಟೈಮ್ 1939. ಅವಾಗ 1939 ಟೈಮ್ದಾಗ ಇಂಡಿಯನ್ ಆರ್ಮಿ, ಇಂಡಿಯನ್ INA, ಇಂಡಿಯನ್ ನ್ಯಾಷನಲ್ ಆರ್ಮಿ ಫಾರ್ಮ್ಡ್ ಬೈ ಸುಭಾಷ್ ಚಂದ್ರ ಬೋಸ್. ಯಾರು? ಸುಭಾಷ್ ಚಂದ್ರ ಬೋಸ್. ಓಕೆ, ಕೀಪ್ ಇಟ್ ಇನ್ ಮೈಂಡ್. ಯಾವ್ದಂದ್ರ ಇಂಡಿಯನ್ ನ್ಯಾಷನಲ್ ಆರ್ಮಿ. ಓಕೆ, ನೆಕ್ಸ್ಟ್, ವಿಚ್ ಆರ್ಟಿಕಲ್ ಪ್ರೊವೈಡ್ಸ್ ದ ರೈಟ್ ಟು ಫ್ರೀಡಮ್? ವಿಚ್ ಆರ್ಟಿಕಲ್ ಪ್ರೊವೈಡ್ಸ್ ರೈಟ್ ಟು ಫ್ರೀಡಮ್? ರೈಟ್ ಟು ಫ್ರೀಡಮ್ ಅಂದ್ರ ಸ್ವಾತಂತ್ರ್ಯದ ಹಕ್ಕು. ಏನು? ಸ್ವತಂತ್ರದ ಹಕ್ಕು. ನಾನು ಯಾಕೆ ಕನ್ನಡದಾಗ ಬರೆಯತ್ತೀನಿ ಅಂದ್ರ, ನೀವು ಕನ್ನಡದಾಗ ಓದಿರ್ತೀರಿ. ರೈಟ್ ಟು ಫ್ರೀಡಮ್ ಅಂದ್ರ ಅರ್ಥ ಆಗಂಗಿಲ್ಲ. ಸ್ವತಂತ್ರದ ಹಕ್ಕು ಅಂದ್ರ ನಿಮಗೆ ಈಸಿಯಾಗಿ ಅರ್ಥ ಆಗತ್ತ. ಅದರ ಸಲುವಾಗಿ ನಾನು ಪ್ರತಿಯೊಂದ್ರದ್ದು ಮೇನ್ ಥೀಮ್ ಏನೈತಲ್ಲ, ಈ ಕ್ವಶನ್ ನಿಂತಿರೋದ ಈ ರೈಟ್ ಟು ಫ್ರೀಡಮ್ ಮೇಲೆ. ಯಾವ್ದ್ರ ಮೇಲೆ? ರೈಟ್ ಟು ಫ್ರೀಡಮ್ ಮೇಲೆ. ಅಂತ ಕೀವರ್ಡ್ಸ್ ಅನ್ನ ನಿಮಗ ಬರೆದು ಹೇಳ್ತಿದ್ದೀನಿ. ಓಕೆ, ರೈಟ್ ಟು ಫ್ರೀಡಮ್ ಯಾವುದಕ್ಕೆ ಸಂಬಂಧಿಸಿದೆ? ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್, ಮಾತನಾಡುವ ಸ್ವಾತಂತ್ರ್ಯ. ಯಾವುದು? ಮಾತನಾಡುವ ಸ್ವಾತಂತ್ರ್ಯ ಕೆಳಗಿನ ಯಾವ ಹಕ್ಕಿಗೆ ಸಂಬಂಧಿಸಿದೆ? ಕೆಳಗಿನ ಯಾವ ವಿಧಿಗಳಿಗೆ ಸಂಬಂಧಿಸಿದೆ? ಆರ್ಟಿಕಲ್ 14, ಆರ್ಟಿಕಲ್ 19, ಆರ್ಟಿಕಲ್ 20, ಆರ್ಟಿಕಲ್ 22. ನಾನು ಹಿಂದಿನ ಕ್ಲಾಸಲ್ಲಿ ಆರ್ಟಿಕಲ್ 14 ಬಗ್ಗೆ ಹೇಳಿದೆ, ರೈಟ್ ಟು ಈಕ್ವಾಲಿಟಿ ಅಂತಕ್ಕಂಥದ್ದು. ಯಾವುದ್ರ ಬಗ್ಗೆ? ರೈಟ್ ಟು ಈಕ್ವಾಲಿಟಿ ಅಂತಕ್ಕಂಥದ್ರ ಬಗ್ಗೆ ಹೇಳಿದೆ. ಇವಾಗ ರೈಟ್ ಟು ಫ್ರೀಡಮ್, ರೈಟ್ ಟು ಫ್ರೀಡಮ್. ಓಕೆ, ಮಾತನಾಡುವ ಹಕ್ಕು ಅಂತದ. ಯಾವ ಹಕ್ಕು? ರೈಟ್ ಟು ಸ್ಪೀಚ್. ಯಾವುದು? ರೈಟ್ ಟು ಸ್ಪೀಚ್. ಈ ರೈಟ್ ಟು ಸ್ಪೀಚ್ ಒಳಗ 19 ಕ್ಲಾಸ್ 1 ಅಂತೇಳಿ ಬರತ್ತ. ಏನ್ ಮಾಡುವುದು? 19 ಕ್ಲಾಸ್ 1 ಅಂತ ಬರತ್ತ. ಯು ಹ್ಯಾವ್ ಎಸ್ಟಾಬ್ಲಿಷ್ಡ್ ಇನ್ ದ ಸಂಘಾಸ್ ಅಂತ ಹೇಳಿ ಕರೀತಾರ. ಏನು? ನೀವು ಒಂದು ಆರ್ಗನೈಸೇಷನ್ ಅನ್ನ ಸ್ಥಾಪನೆ ಮಾಡ್ಬೇಕಂದ್ರ, ಒಂದು ಸಂಘವನ್ನ ಸ್ಥಾಪನೆ ಮಾಡ್ಬೇಕಂದ್ರ ಆರ್ಟಿಕಲ್ 1 ಕ್ಲಾಸ್ 19 ಕ್ಲಾಸ್ 1 ಅಲ್ಲಿ ಏನ್ ಮಾಡ್ಬೋದು? ನೀವು ಸಂಘವನ್ನ ಸ್ಥಾಪನೆ ಮಾಡ್ಬೋದು, ಆರ್ಗನೈಸೇಷನ್ ಸ್ಥಾಪನೆ ಮಾಡ್ಬೋದು. ಓಕೆ, ಆರ್ಟಿಕಲ್ 19 ಕ್ಲಾಸ್ 2 ಯಾವುದು? ಆರ್ಟಿಕಲ್ ಆರ್ಟಿಕಲ್ 19 ಕ್ಲಾಸ್ 2 ಸಂಘ ಕಟ್ಟುವುದು. 19 ಕ್ಲಾಸ್ 2 ಸಭೆ ಸೇರುವುದು. ಸಂಘ ಯಾವುದು? ಸಭೆ ಸೇರುವುದು. ಸಭೆ ಸೇರುವುದು. ಇದು ಸಭೆ ಸೇರುವುದು. ಇದು ಸಂಘವನ್ನ ಕಟ್ಟುವುದು. ಏನ್ ಮಾಡುವುದು? ಇದು ಸಭೆಯನ್ನ ಸೇರುವುದು. ಇದು ಸಂಘವನ್ನ ಕಟ್ಟುವುದು. ರೈಟ್ ಟು ಫ್ರೀಡಮ್ ಇದ್ರೊಳಗ 19ನೇ ವಿಧಿ ಒಳಗ ಬರುತ್ತ. ರೈಟ್ ಟು ಫ್ರೀಡಮ್ ಎಷ್ಟನೇ ವಿಧಿ ಒಳಗ ಬರುತ್ತ? ದ ಆರ್ಟಿಕಲ್ 19 ಬಿಲಾಂಗ್ಸ್ ಟು ರೈಟ್ ಟು ಫ್ರೀಡಮ್ ಅಥವಾ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ 19 ಒಳಗ ಕಂಡು ಬರುತ್ತ. ಓಕೆ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸರ್, ರೆಮಿಡೀಸ್ ಅಂದ್ರೆ ಏನ? ರೈಟ್ ಟು ಆರ್ಟಿಕಲ್ ರೆಮಿಡೀಸ್ ಅಂತಕ್ಕಂಥದ್ದು ಕನ್ನಡದಾಗ ಹೇಳ್ತೀನಿ ಕೇಳ್ರಿ. ಸಂವಿಧಾನಿಕ ಪರಿಹಾರ ಬದ್ಧ ಹಕ್ಕು. ಸಂವಿಧಾನಿಕ ಪರಿಹಾರ ಬದ್ಧ ಹಕ್ಕು ಅಂತದ. ಸರ್, ಸಂವಿಧಾನಿಕ ಪರಿಹಾರ ಬದ್ಧ ಹಕ್ಕು ಸರ್ ನಾನು ಎಲ್ಲೋ ಕೇಳಿದೀನಿ. ಓಕೆ, ದಿಸ್ ಈಸ್ ಆಲ್ಸೋ ಫಂಡಮೆಂಟಲ್ ರೈಟ್ಸ್. This is also fundamental rights. This is also fundamental rights. Okay, which part is belongs to fundamental rights? ನಾನು ನಿನ್ನೆ ಕ್ಲಾಸ್ ಒಳಗೆ ಇದ್ದೆ. Fundamental rights belongs to part 3. Fundamental rights belongs to ಯಾವುದು? part 3. Okay, this fundamental rights belongs to which articles ಅಂತ ಕೇಳಿದ್ರೆ ಆರ್ಟಿಕಲ್ 12 to 35. ಯಾವುದು? ಆರ್ಟಿಕಲ್ 12 to 35 ಬಿಲಾಂಗ್ಸ್ ಟು ಫಂಡಮೆಂಟಲ್ ರೈಟ್ಸ್. ಓಕೆ, ಈ ಆರ್ಟಿಕಲ್ ಯಾವುದು? ರೆಮಿಡೀಸ್ ಅಂತಕ್ಕಂಥದ್ದು. ರೈಟ್ ಟು ರೆಮಿಡೀಸ್ ಅಂತಕ್ಕಂಥದ್ದು ಕನ್ನಡದಾಗ ಏನ್ ಹೇಳಿದೆ? ಸಂವಿಧಾನಬದ್ಧ ಪರಿಹಾರ ಹಕ್ಕು. ಈ ಸಂವಿಧಾನಬದ್ಧ ಪರಿಹಾರ ಹಕ್ಕು ಬಿಲಾಂಗ್ಸ್ ಟು ವಿಚ್ ಆರ್ಟಿಕಲ್ ಅಂತದ? ಆರ್ಟಿಕಲ್ 32. ಯಾವುದಕ್ಕ? ಆರ್ಟಿಕಲ್ 32. ಈ ಆರ್ಟಿಕಲ್ 32 ಏನನ್ನ ಹೇಳತ್ತಂದ್ರ 5 ಟೈಪ್ಸ್ ಆಫ್ ರಿಟ್ಸ್ ಅನ್ನ ಹೇಳತ್ತ. ಎಷ್ಟು? 5 ಟೈಪ್ಸ್ ಆಫ್ ರಿಟ್ಸ್ ಅನ್ನ ಹೇಳತ್ತ.
ಏನ್ ಹೇಳುತ್ತ, ರಿಟ್ಸ್ ಅನ್ನ ಹೇಳುತ್ತ. ರೈಟ್ ಟು ರೆಮಿಡೀಸ್ ಅಂತ ಆರ್ಟಿಕಲ್ 32 ಆಲ್ಸೋ ಬಿಲಾಂಗ್ಸ್ ಟು 5 ಟೈಪ್ಸ್ ಆಫ್ ರಿಟ್ಸ್: ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸಿಟ್ಶೋರರಿ, ಕೋ ವಾರೆಂಟ್. ಓಕೆ, ಹಾ, ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸಿಟ್ಶೋರರಿ, ಕೋ ವಾರೆಂಟ್, ಈ ರೀತಿಯಾದಂತಹ 5 ರಿಟ್ಗಳ ಬಗ್ಗೆ ಯಾವ ವಿಧಿ ಹೇಳುತ್ತಂದ್ರ ಆರ್ಟಿಕಲ್ 32. ಓಕೆ, ನೆಕ್ಸ್ಟ್, ಹೂ ಹ್ಯಾಸ್ ದ ಪವರ್ ಡಿಸಾಲ್ವ್ ಅ ಲೋಕಸಭಾ? ಸರ್, ಡಿಸಾಲ್ವ್ ಅಂದ್ರೆ ನಾವು ಕರ್ಗಸಾಕತ್ತೀವೇನ್ರಿ? ಅಲ್ಲ. ಏನಂದ್ರ ಡಿಸಾಲ್ವ್ ಅಂದ್ರ ಲೋಕಸಭೆಯನ್ನ ತೆಗೆದು ಹಾಕಬಹುದು. ಯಾರಿಗೆ ಪವರ್ ಇದೆ? ಫಾರ್ ಎಕ್ಸಾಂಪಲ್, ವೆನ್ ಈಸ್ ಲೋಕಸಭಾ ಕೇಮ್ ಟು ಮೆಜಾರಿಟಿ, ಏನು ಲೋ ಮೆಜಾರಿಟಿ, ಅವಾಗ ಲೋಕಸಭಾ ಕೇಮ್ ಟು ಲೋ ಮೆಜಾರಿಟಿ. ಯಾವಾಗ ಲೋ ಮೆಜಾರಿಟಿ ಬಂದಾಗ ಏನ್ ಮಾಡಬಹುದು? ಯಾರು ಲೋಕಸಭೆಯನ್ನ ತೆಗೆದು ಹಾಕಬಹುದು, ಡಿಸಾಲ್ವ್ ಮಾಡಬಹುದು ಅಂತದ. ಆಪ್ಷನ್ ಎ ಪ್ರೈಮ್ ಮಿನಿಸ್ಟರ್, ಆಪ್ಷನ್ ಬಿ ಸ್ಪೀಕರ್, ಆಪ್ಷನ್ ಸಿ ಪ್ರೆಸಿಡೆಂಟ್, ಆಪ್ಷನ್ ಡಿ ವೈಸ್ ಪ್ರೆಸಿಡೆಂಟ್. ಹೇಳ್ರಿ ಯಾವ್ರಂದ್ರ ಪ್ರೆಸಿಡೆಂಟ್ ಅವರು. ಯಾರು? ಪ್ರೆಸಿಡೆಂಟ್ ಅಂದ್ರ ರಾಷ್ಟ್ರಪತಿ. ಯಾರು? ರಾಷ್ಟ್ರಪತಿ. ಈ ರಾಷ್ಟ್ರಪತಿಯವರು ಏನ್ ಮಾಡ್ಬೋದಂದ್ರ ಲೋಕಸಭೆ ಕಡಿಮೆ ಸಂಖ್ಯೆಗೆ ಕುಸಿದಾಗ, ಮ್ಯಾಜಿಕ್ ನಂಬರ್ ಇಂದ ಕಡಿಮೆ ಬಂದಾಗ, ಲೋ ಮೆಜಾರಿಟಿ ಬಂದಾಗ ರಾಷ್ಟ್ರಪತಿಯವರು ಏನ್ ಮಾಡ್ಬೋದು? ಡಿಸಾಲ್ವ್ ಅನ್ನ ಮಾಡಬಹುದು. ಓಕೆ, ಸ್ಪೀಕರ್ ಅಂದ್ರ ಏನಂತ ಕರಿತೀವಿ? ಸ್ಪೀಕರ್ನ ಏನಂತ ಕರಿತೀವಿ? ಓಕೆ, ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿ, ಪ್ರೈಮ್ ಮಿನಿಸ್ಟರ್ನ ಪ್ರಧಾನ ಮಂತ್ರಿ ಅಂತ ಕರಿತೀವಿ. ಓಕೆ, ಸ್ಪೀಕರ್ ಕನ್ನಡದಾಗ ಏನೋ ನೆನಪು ಬರವಲ್ದು. ಓಕೆ, ಹೇಳ್ತೀನಿ. ನೆಕ್ಸ್ಟ್, ಹೂ ಇಸ್ ದ ಮ್ಯಾಕ್ಸಿಮಮ್ ಗ್ಯಾಪ್ ಬಿಟ್ವೀನ್? ಯಾವುದು? ಹೂ ಇಸ್ ದ ಮ್ಯಾಕ್ಸಿಮಮ್ ಗ್ಯಾಪ್ ಬಿಟ್ವೀನ್ 2 ಸೆಷನ್ಸ್? ಯಾವುದು? 2 ಸೆಷನ್. ನಮ್ಗ ಭಾರತ ಪಾರ್ಲಿಮೆಂಟ್ ವ್ಯವಸ್ಥೆಯೊಳಗ 3 ರೀತಿಯಾದಂತಹ ಸೆಷನ್ಗಳು ನಡೀತಾವ. ಒಂದು ಬಜೆಟ್ ಸೆಷನ್, ಒಂದು ಮುಂಗಾರು ಸೆಷನ್, ಇನ್ನೊಂದು ಹಿಂಗಾರು ಸೆಷನ್ ಅಂತ ಕರಿತೀವಿ. ಅದೇ ರೀತಿ ಅದನ್ನ ಮಾನ್ಸೂನ್ ಸೆಷನ್ ಅಂತ ಕರಿತೀವಿ, ಮಳೆಗಾಲ ಅಧಿವೇಶನ ಅಂತ ಕರಿತೀವಿ. ಮೂರನೇದನ್ನ ಚಳಿಗಾಲ ಅಧಿವೇಶನ ಅಂತ ಕರಿತೀವಿ. ಈ ಕ್ವಶನ್ ಅನ್ನ ಯಾವುದಕ್ಕೆ ಸಂಬಂಧಿಸಿದಂತ? ಈ ಸೆಷನ್ಗಳಿಗೆ ಸಂಬಂಧಿಸಿದೆ. ಏನಂದ್ರ ಈ ಸೆಷನ್ಗಳಿಗೆ ಸಂಬಂಧಿಸಿದೆ. ಈ 2 ಅಧಿವೇಶನಗಳ ಮಧ್ಯೆ ಇರ್ತಕ್ಕಂತಹ ಮ್ಯಾಕ್ಸಿಮಮ್ ಗ್ಯಾಪ್ ಎಷ್ಟಿರ್ಬೋದು? ಈ ಬಜೆಟ್ ಅಧಿವೇಶನ, ಮುಂಗಾರು ಅಧಿವೇಶನ, ಅಗೇನ್ ಚಳಿಗಾಲ ಅಧಿವೇಶನದ ಮಧ್ಯೆ ಮ್ಯಾಕ್ಸಿಮಮ್ ಇರಬಹುದಾದಂತಹ ಗ್ಯಾಪ್ ಎಷ್ಟು ಅಂತದ? ಏನು ಗ್ಯಾಪ್ ಎಷ್ಟು ಅಂತದ? 6 ತಿಂಗಳನ್ನ ಮೀರಬಾರ್ದು. ಎಷ್ಟು ತಿಂಗಳ ಮೀರಬಾರ್ದು? 6 ತಿಂಗಳನ್ನ ಮೀರಬಾರ್ದು ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ? ಈ ಗ್ಯಾಪ್ ಬಿಟ್ವೀನ್ 2 ಸೆಷನ್ಸ್ ಇಸ್ ಎಷ್ಟಂದ್ರ 6 ಮಂತ್ ಅನ್ನ ಮೀರಬಾರ್ದು. ಓಕೆ, ನೆಕ್ಸ್ಟ್, how many schedules are there in Indian Constitutional now? ಏನಂದ್ರ ಪ್ರಸ್ತುತ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಎಷ್ಟು ಅನುಸೂಚಿಗಳು ಕಂಡು ಬರ್ತಾವ? ಶೆಡ್ಯೂಲ್ಸ್ ಅಂದ್ರ ಅನುಸೂಚಿ. ಏನು? ಅನುಸೂಚಿ. ಎಷ್ಟು ಅನುಸೂಚಿ ಕಂಡು ಬರುತ್ತೆ? ಸರ, ಈಗ ಎಷ್ಟದಾವ ಅಂತ ಕೇಳಾಕತ್ತಾರ. ಮೊದಲು ಬೇರೆ ಇದ್ವನು? ಹೌದು. ನಮ್ಮ ಸಂವಿಧಾನ ಕೇಮ್ ಇನ್ ಟು ಎಕ್ಸಿಸ್ಟ್, ಅದು ಬಂದ ತಕ್ಷಣ ಎಷ್ಟು ಇತ್ತಂದ್ರ 8 ಅನುಸೂಚಿಗಳಿದ್ವು. ಎಷ್ಟು ಅನುಸೂಚಿಗಳಿದ್ವು? 8 ಅನುಸೂಚಿಗಳಿದ್ವು. ಅಟ್ ಪ್ರೆಸೆಂಟ್ ಟುಡೇ, ಇವತ್ತಿನವರೆಗೂ ಎಷ್ಟಿದಾವಂದ್ರ 12 ಅನುಸೂಚಿಗಳಿದಾವ. ಎಷ್ಟು ಅನುಸೂಚಿಗಳಿದಾವ? ಪ್ರಸ್ತುತ ಸಂವಿಧಾನದಲ್ಲಿ 12 ಅನುಸೂಚಿಗಳಿದ್ರ ಸಂವಿಧಾನ ಜಾರಿಗೆ ಬಂದ ಟೈಮ್ದಾಗ, ಯಾವಾಗಂದ್ರ 1950 ಜನವರಿ 26ಕ್ಕ 12 ಅನುಸೂಚಿಗಳಿದ್ವು. ಅಟ್ ಪ್ರೆಸೆಂಟ್ ನಾವು ಎಷ್ಟಂದ್ರ 12 ಅನುಸೂಚಿಗಳು ಕಂಡು ಬರ್ತಾವ. ಓಕೆ, ನೆಕ್ಸ್ಟ್, ದ ಯೂನಿಯನ್ ಬಜೆಟ್ ಪ್ರೆಸೆಂಟೆಡ್ ಇನ್ ಪಾರ್ಲಿಮೆಂಟ್ ಆನ್. ದ ಯೂನಿಯನ್ ಬಜೆಟ್ ಪ್ರೆಸೆಂಟೆಡ್ ಇನ್ ಪಾರ್ಲಿಮೆಂಟ್ ಆನ್. ಏನ್ರಿ ಸರ ಯೂನಿಯನ್ ಬಜೆಟ್? ನಾವು ಯಾವುದು ಬಜೆಟ್ ಅಂತಕ್ಕಂಥದ್ದು, ದ ಬಜೆಟ್ ಈಸ್ ಬಿಲಾಂಗ್ಸ್ ಟು ವಿಚ್ ಆರ್ಟಿಕಲ್ ಅಂತ ಕೇಳಿದ್ರ
ಆರ್ಟಿಕಲ್ 112 ಯಾವುದು 112 ಆರ್ಟಿಕಲ್ ಯಾವ ವಿಧಿಗೆ ಆರ್ಟಿಕಲ್ ಯಾವುದು 112 ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರ ಬಜೆಟ್ಗೆ ಸಂಬಂಧಿಸಿದೆ, ಕೇಂದ್ರ ಬಜೆಟ್ಗೆ ಸಂಬಂಧಿಸಿದೆ. ಓಕೆ, ಏನ್ ಸರ ಕ್ವಶನ್ ಏನ್ ಕೇಳ್ಯಾರ, ನಾವು ಬಜೆಟ್ ಅನ್ನ ಮಾಡ್ತಾರಲ್ಲ, ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಮಾಡುತ್ತಲ್ಲ, ಅದನ್ನ ಯಾವ ದಿನ ಮಂಡನೆ ಮಾಡ್ತಾರ, ಏನ ಯಾವ ದಿನ ಮಂಡನೆ ಮಾಡ್ತಾರ ಅಂತ ಕ್ವಶನ್ ಕೇಳಿದಾರ. ಸರ್ ಅದಕ್ಕೊಂದು ಪರ್ಟಿಕ್ಯುಲರ್ ಡೇಟ್ ಐತೇನು? ಹೌದು. ಯಾವಾಗಂದ್ರ 1 ಫೆಬ್ರವರಿ 1ನೇ ತಾರೀಕು ಏನಂದ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾರ. ಸರ ಫೆಬ್ರವರಿ 1ನೇ ತಾರೀಕು ಸಂಡೇ ಬಂದಿತ್ತಂದ್ರ ಏನ್ ಮಾಡೋದ್ರಿ? ಫೆಬ್ರವರಿ ತಾರೀಕ ಸಂಡೇ ಬಂದಿತ್ತಂದ್ರ ಏನ್ ಮಾಡೋದ್ರಿ? ಅದರ ನೆಕ್ಸ್ಟ್ ಡೇನ ಏನ್ ಮಾಡ್ತಾರ, 2ನೇ ತಾರೀಕು ಏನ್ ಮಾಡ್ತಾರ, ಫೆಬ್ರವರಿ 2ನೇ ತಾರೀಕು ಮಂಡನೆ ಮಾಡ್ತಾರ. ಯಾವಾಗ್ಲೂ ಫೆಬ್ರವರಿ 1 ಅನ್ನ ಏನ್ ಮಾಡ್ತಾರ, ಬಜೆಟ್ ಅನ್ನ ಮಂಡನೆ ಮಾಡ್ತಾರ. ಓಕೆ, ನೆಕ್ಸ್ಟ್, which tax is directly paid by the person to the government. ಇವಾಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಡೈರೆಕ್ಟ್ ಆಗಿ ಗೋರ್ಮೆಂಟ್ಗೆ ಟ್ಯಾಕ್ಸ್ ಅನ್ನ ಕಟ್ಟಾತಾನ. ಇವಾಗ ಫಾರ್ ಎಕ್ಸಾಂಪಲ್ 12 ಲಕ್ಷದವರೆಗೆ ಎಷ್ಟು, 15 ಲಕ್ಷ, 15 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟಂಗಿಲ್ಲ ಅಂತದ. ಒಬ್ಬ ವ್ಯಕ್ತಿ 15 ಲಕ್ಷ ಇನ್ಕಮ್ ಅನ್ನ ಹೊಂದಿದ್ದಂದ್ರ, 15 ಲಕ್ಷದ ಮೇಲೆ ಇನ್ಕಮ್ ಅನ್ನ ಹೊಂದಿದ್ದ ಅಂದ್ರ ಆ ವ್ಯಕ್ತಿ ಏನ್ ಮಾಡ್ಬೇಕಾಗತ್ತ, ಗೋರ್ಮೆಂಟ್ಗೆ ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತ. ಅಂತಹ ಟ್ಯಾಕ್ಸ್ ಅನ್ನ ಏನಂತ ಕರೀತಾರ, ಅಂತಹ ಟ್ಯಾಕ್ಸ್ ಅನ್ನ ಏನಂತ ಕರೀತಾರ? ಡೈರೆಕ್ಟ್ ಟ್ಯಾಕ್ಸ್, ಸಾರಿ ಇಂಡೈರೆಕ್ಟ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್, GST, ಸರ್ವಿಸ್ ಟ್ಯಾಕ್ಸ್. ಓಕೆ ಸರ್, ಡೈರೆಕ್ಟ್ ಆಗಿ ಪೇ ಮಾಡ್ತಾನ, ಏನಂತ ಕರೀತಾರ? ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ ಕರೀತಾರ. ಏನಂತ ಕರೀತಾರ? ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರ. ಓಕೆ, GST ಇಸ್ ಅ ವಿಚ್ ಟೈಪ್ ಆಫ್ ಟ್ಯಾಕ್ಸ್? GST ಅಂತಕ್ಕಂಥದ್ದು ವಿಚ್ ಟೈಪ್ ಆಫ್ ಟ್ಯಾಕ್ಸ್ ಆಗಿರುತ್ತ ಅಂತ ನನ್ನ ಕ್ವಶನ್. GST ಇಸ್ ವಿಚ್ ಟೈಪ್ ಆಫ್ ಟ್ಯಾಕ್ಸ್? ಈ ರೀತಿ ಕ್ವಶನ್ಸ್ ನಿಮ್ಗ ಎಕ್ಸಾಮ್ದಾಗ ಬರ್ತಾವ. GST ಪ್ರಸ್ತುತ ಸುದ್ದಿಯಲ್ಲಿ ಐತಿ. GST ಏನಂದ್ರ 4 ಸ್ಲ್ಯಾಬ್ಗಳು ಇರ್ತಕ್ಕಂತಹ ಸ್ಲ್ಯಾಬ್ ಅನ್ನ 2 ಸ್ಲ್ಯಾಬ್ಗಳನ್ನಾಗಿ ಮಾಡಿದಾರ. ಎಷ್ಟು ಸ್ಲ್ಯಾಬ್ಗಳು? 2 ಸ್ಲ್ಯಾಬ್ಗಳನ್ನಾಗಿ ಮಾಡಿದಾರ. ಅದು ಇತ್ತೀಚೆಗೆ ಸುದ್ದಿ ಒಳಗೈತಿ. GST ಇಸ್ ಎ ಇಂಡೈರೆಕ್ಟ್ ಟ್ಯಾಕ್ಸ್. GST is a indirect tax. GST is a indirect tax. ಓಕೆ, ಇದ್ರ ಬಗ್ಗೆ ಏನ್ ಮಾಡ್ರಿ, ನೆನ್ಪಿಟ್ಕೋರಿ. ಓಕೆ, ವೇರ್ ಇಸ್ ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಲೊಕೇಟೆಡ್? ವೇರ್ ಇಸ್ ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಲೊಕೇಟೆಡ್? ಫಸ್ಟ್, ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯಾವುದು? ಏಕತೆಯ ಪ್ರತಿಮೆ ಅಂತ ಕರೀತಾರ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂದ್ರ ಏಕತೆಯ ಪ್ರತಿಮೆ ಅಂತ ಕರೀತಾರ. ಈ ಏಕತೆಯ ಪ್ರತಿಮೆಯನ್ನ ಯಾರ ನೆನಪಿಗಾಗಿ ಕಟ್ಸಿದ್ರು? ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಈಸ್ ಫಾರ್ಮ್ಡ್ ವಿಚ್ ಪರ್ಸನ್ ಅಂತಂದ್ರ, ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ಯಾರ ನೆನಪಿಗಾಗಿ ಕಟ್ಸಿರಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್. ಯಾರ ನೆನಪಿಗಾಗಿ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೆನಪಿಗಾಗಿ ಏನ್ ಮಾಡ್ತಾರ, ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ನಿರ್ಮಾಣ ಮಾಡ್ತಾರ. ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಈಸ್ ಹೈಯೆಸ್ಟ್ ಸ್ಟ್ಯಾಚ್ಯೂ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಇರ್ತಕ್ಕಂತಹ ಅತಿ ದೊಡ್ಡ ಪ್ರತಿಮೆ ಯಾವ್ದಂದ್ರ ಇದು ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಎಷ್ಟು ಮೀಟರ್ ಐತಂದ್ರ 182 ಮೀಟರ್ ಅದ. ಎಷ್ಟು ಮೀಟರ್ ಅದ? 182 ಮೀಟರ್ ಅದ. ಓಕೆ, ವೇರ್ ಈಸ್ ಇನ್ ಬಿಲ್ಟ್? ಇದನ್ನ ಎಲ್ಲಿ ಕಟ್ಟಲಾಗಿದೆ? ಎಲ್ಲಿ ಕಟ್ಟಲಾಗಿದೆ? ಗುಜರಾತ್ನ ಕೆವಾಡಿಯಾ. ಎಲ್ಲಿ ಕಟ್ಟಲಾಗಿದೆ? ಗುಜರಾತ್ನ ಕೆವಾಡಿಯಾದಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ನಿರ್ಮಾಣ ಮಾಡಲಾಗಿದೆ. ಓಕೆ, ವಿಚ್ ರಿವರ್ ಆನ್ ಬಿಲ್ಟ್? ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ನರ್ಮದಾ ನದಿಯ ಮೇಲೆ. ಯಾವ ನದಿಯ ಮೇಲೆ? ನರ್ಮದಾ ನದಿಯ ಮೇಲೆ. ಯಾವ ನದಿಯ ಮೇಲೆ? ನರ್ಮದಾ ನದಿಯ ಮೇಲೆ ಏನ್ ಮಾಡಲಾಗಿದೆ? ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ನಿರ್ಮಾಣ ಮಾಡಲಾಗಿದೆ. ಓಕೆ, what is the pH of pure water? ಯಾವುದು? what is the pH of pure water? ವಾಟರ್ನ ಯಾವುದು? ಶುದ್ಧ ನೀರಿನ pH ಎಷ್ಟು ಅಂತದ. ಒಂದ್ಸಲ ನಿಮ್ಗೆ ಶಾರ್ಟ್ ಆಗಿ pH ಬಗ್ಗೆ ಏನ್ ಮಾಡೋಣ, ಡಿಸ್ಕಷನ್ ಅನ್ನ ಮಾಡೋಣ. ಫಸ್ಟ್, pH ಅಂದ್ರ ಪವರ್ ಆಫ್ ಹೈಡ್ರೋಜನ್ ಅಥವಾ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ಕರೀತಾರ. ಫಸ್ಟ್, ಇದು ನಮ್ದು pH ಸ್ಕೇಲ್ ಆಗಿರುತ್ತ. ಏನು? pH ಸ್ಕೇಲ್ ಆಗಿರುತ್ತ.
ಏನಾಗಿರುತ್ತ ಪಿ ಎಚ್ ಸ್ಕೇಲ್ ಆಗಿರುತ್ತೆ. ಈ ಪಿ ಎಚ್ ಸ್ಕೇಲ್ ಒಳಗ ಎಷ್ಟು ರೀಡಿಂಗ್ಸ್ ಕಂಡು ಬರ್ತಾವ ಅಂದ್ರ 14 ರೀಡಿಂಗ್ಸ್ ಕಂಡು ಬರ್ತಾವ. ಎಷ್ಟು ರೀಡಿಂಗ್ಸ್ ಕಂಡು ಬರ್ತಾವ? 14 ರೀಡಿಂಗ್ಸ್ ಕಂಡು ಬರ್ತಾವ. 0 to 7 ಇದ್ರ ಆಸಿಡ್ ಇರುತ್ತ. ಏನಿರುತ್ತ? 0 to 7 ಇದ್ರ ಆಸಿಡ್ ಇರುತ್ತ. 7 to 14 ಇದ್ರ ಬೇಸ್ ಇರತ್ತ. ಏನಿರುತ್ತ? ಬೇಸ್ ಇರತ್ತ. ಓಕೆ, 7 ಇದ್ರ ಏನಿರುತ್ತ ಅಂದ್ರ ನ್ಯೂಟ್ರಲ್ ಇರತ್ತ. 7 ಇದ್ರ ಏನಿರುತ್ತ? ನ್ಯೂಟ್ರಲ್ ಇರತ್ತ. 0 to 7 ಇದ್ರ ಆಸಿಡ್ ಇರತ್ತ. 7 to 14 ಇದ್ರ ಬೇಸ್ ಇರತ್ತ. ಓಕೆ, ಇದು 5 ಐತಿ. 5 ಎಲ್ಲಿ ಕಂಡು ಬರತ್ತ? ಸೆಲ್ಲೆ 5 ಆಸಿಡ್ ಒಳಗೆ ಕಂಡು ಬರುತ್ತ. ನೆಕ್ಸ್ಟ್ 8 ಕೊಟ್ಟಿದಾನ. 8 ಎಲ್ಲಿ? ಬೇಸ್ ಒಳಗೆ ಕಂಡು ಬರುತ್ತ. ಓಕೆ, ಇದ್ರೊಳಗ 1 2 3 4 5 6 8 9 10 11 12 ಹಿಂಗ ಅಪ್ ಟು 14 ವರೆಗೂ ಕಂಡು ಬರುತ್ತೆ. ಓಕೆ, ಕ್ವಶನ್ ಏನ್ ಕೇಳಿದಾನಂದ್ರ ವಾಟ್ ಈಸ್ ದ ಪಿ ಎಚ್ ಆಫ್ ಪ್ಯೂರ್ ವಾಟರ್? ಪ್ಯೂರ್ ವಾಟರ್ ನ ಪಿ ಎಚ್ ಎಷ್ಟು ಇರತ್ತಂದ್ರ 7 ಇರತ್ತ. ಪ್ಯೂರ್ ವಾಟರ್ ಆಕ್ಟ್ಸ್ ಆಸ್ ಎ ನ್ಯೂಟ್ರಲ್ ನ್ಯೂಟ್ರಲ್ ನ್ಯೂಟ್ರಲ್. ಏನಂದ್ರ ಪ್ಯೂರ್ ವಾಟರ್ ಹೇಗೆ ವರ್ತಿಸ್ತೈತಿ ಅಂದ್ರ ನ್ಯೂಟ್ರಲ್ ಆಗಿ ವರ್ತನೆ ಮಾಡ್ತೈತಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MSP? What is the full form of MSP? Market selling price, minimum support price, maximum selling price, medium support price. ಯಾವುದು? ಮಾರ್ಕೆಟ್ ಸೆಲ್ಲಿಂಗ್ ಪ್ರೈಸ್, ಮಿನಿಮಮ್ ಸಪೋರ್ಟ್ ಪ್ರೈಸ್, ಮ್ಯಾಕ್ಸಿಮಮ್ ಸೆಲ್ಲಿಂಗ್ ಪ್ರೈಸ್, ಮೀಡಿಯಂ ಸಪೋರ್ಟ್ ಪ್ರೈಸ್. ಓಕೆ, ಇದ್ರ ಬಗ್ಗೆ ಹೇಳ್ಬೇಕಂದ್ರ MSP ಅಂದ್ರ ಮಿನಿಮಮ್ ಸಪೋರ್ಟ್ ಪ್ರೈಸ್. ಏನಂದ್ರ ಮಿನಿಮಮ್ ಸಪೋರ್ಟ್ ಪ್ರೈಸ್. ಸರ್, ವಾಟ್ ಈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್? ಇದು ಹಿಂಗಂದ್ರ ಏನ್ರಿ ಸರ್? ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ಕನ್ನಡದಾಗ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರ ಗೊತ್ತಾಗತ್ತೆ. ಓಕೆ, ಇವಾಗ ನಿಮ್ ಹೊಲದಾಗ ನೀವು ಉಳ್ಳಾಗಡ್ಡಿ ಬೆಳೆದಿರಿ ಅಂತ ಇಟ್ಕೋರಿ. ಏನ್ ಮಾಡಿರಿ? ಉಳ್ಳಾಗಡ್ಡಿ ಬೆಳೆದಿರಿ ಅಂತ ಇಟ್ಕೋರಿ. ಈ ಉಳ್ಳಾಗಡ್ಡಿ ಬೆಳೆದಿರ್ತಿರಲ್ಲ, ಈ ಉಳ್ಳಾಗಡ್ಡಿ ಬೆಳ್ಯಾಕ ಸರ್ಕಾರ ಏನ್ ಮಾಡತ್ತಂದ್ರ 1 ಕ್ವಿಂಟಾಲ್ಗೆ ಎಷ್ಟಂದ್ರ 1000 ರೂಪಾಯಿ ಅಂತೇಳಿ ಏನ್ ಮಾಡತ್ತ? RS 100,000 ರೂಪಾಯಿ ಅಂತ ಹೇಳಿ ಏನ್ ಮಾಡತ್ತ? ರೇಟ್ ಅನ್ನ ಫಿಕ್ಸ್ ಮಾಡತ್ತ. ಇದು ಯಾವುದೇ ಟೈಮ್ದಾಗ ಎಷ್ಟ ಉಳ್ಳಾಗಡ್ಡಿ ಹೆಚ್ಚಾಗ್ಲಿ ಕಮ್ಮಾಗ್ಲಿ ಈ 1000 ರೂಪಾಯಿ ಏನಾಗಿರುತ್ತಂದ್ರ ಈ ಉಳ್ಳಾಗಡ್ಡಿ ರೇಟ್ ಆಗಿರುತ್ತ. ಇದನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರೀತಾರ. ಏನಂತ ಕರೀತಾರ? ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರೀತಾರ. ಓಕೆ, ಇದನ್ನ ಗೋರ್ಮೆಂಟ್ ಕೊಡ್ತಿರತ್ತ. ಅದು ಏನು ಬಾಳ ಆದ್ರ 1 ಕ್ವಿಂಟಾಲ್ಗ 600 ರೂಪಾಯಿ ಇತ್ತಂದ್ರ ಅದ್ರ ಮ್ಯಾಗಿನ 400 ರೂಪಾಯಿ ಯಾರು ಕೊಡ್ತಿರ್ತೈತಿ? ಗೋರ್ಮೆಂಟ್ ಅನ್ನ ಕೊಡ್ತಿರ್ತೈತಿ. ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಗಿರುತ್ತೆ. ಓಕೆ, ಯಾವುದು? ಮಿನಿಮಮ್ ಸಪೋರ್ಟ್ ಪ್ರೈಸ್. ನೆಕ್ಸ್ಟ್, ಇದು ನಮ್ಮ ಕ್ಯಾಂಪಸ್ ಆಗಿರುತ್ತ. ಯಾರ್ಯಾರೆಲ್ಲ CISF ಫಿಸಿಕಲ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ರಲ್ಲ, ನಿಮ್ಮ ಕನಸಿನ ಹುದ್ದೆಯನ್ನ ಬಂದು ಇಲ್ಲಿ ನೀವೇನ್ ಮಾಡ್ಬೋದು? ಸಹಕಾರ ಏನ್ ಮಾಡ್ಬೋದು? ಕ್ಲಿಯರ್ ಮಾಡ್ಕೊಂಡ ನಿಮ್ಮ ಹುದ್ದೆಯನ್ನ ಪಡಿಬಹುದು. ಇದು ಒಂದು ನಿಮಗ ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಟೇಬಲ್ ಸಾಲ್ಟ್. ಸರ್, ಟೇಬಲ್ ಸಾಲ್ಟ್ ಸರ್ ಇದೇನ್ರಿ ಅಂತ ಸಾಲ್ಟ್? ಟೇಬಲ್ ಸಾಲ್ಟ್ ಅಂತ ಕರಿತಿಲ್ಲ. ಟೇಬಲ್ ಸಾಲ್ಟ್ ಅಂದ್ರ ಏನಂದ್ರ ಅಡುಗೆ ಉಪ್ಪು. ಏನಂದ್ರ ನೀವು ಬಳಸ್ತಕ್ಕಂತಹ ಉಪ್ಪನ್ನ ಇಂಗ್ಲಿಷ್ದಾಗ ಏನಂತ ಕರೀತಾರ? ಟೇಬಲ್ ಸಾಲ್ಟ್ ಅಂತ ಕರೀತಾರ. ನೋಡ್ರಿ ಸರ್, ನಮ್ಗೆ ಗೊತ್ತಾ ಇದ್ದಿಲ್ಲ ಅಡಿಗೆ ಉಪ್ಪಿಗೆ ಟೇಬಲ್ ಸಾಲ್ಟ್ ಅಂತ ಕರೀತಾರ. ಎಕ್ಸಾಮ್ದಾಗ ಏನಾದ್ರು ಬಂತಂದ್ರ ಈ ರೀತಿ ಕ್ವಶನ್ಸ್ ಬರ್ತಾವ. ಏನಂದ್ರ ಟೇಬಲ್ ಸಾಲ್ಟ್ ನ ರಾಸಾಯನಿಕ ಅಣುಸೂತ್ರ ಏನು ಅಂದ್ರ KCl NaCl CaCl2 MgCl2. ಹೇಳ್ರಿ ನೋಡೋಣ. ಅಡುಗೆ ಉಪ್ಪಿನ ರಾಸಾಯನಿಕ ಅಣುಸೂತ್ರ ಇದು ಪೊಟ್ಯಾಷಿಯಂ ಕ್ಲೋರೈಡ್. KCl ಅಂದ್ರ ಪೊಟ್ಯಾಷಿಯಂ ಕ್ಲೋರೈಡ್. ಇದು ಕ್ಯಾಲ್ಸಿಯಂ ಕ್ಲೋರೈಡ್. ಇದು ಕ್ಯಾಲ್ಸಿಯಂ ಕ್ಲೋರೈಡ್. ಇದು ಮ್ಯಾಗ್ನೀಸಿಯಂ ಕ್ಲೋರೈಡ್. ಏನು? ಮ್ಯಾಗ್ನೀಸಿಯಂ ಕ್ಲೋರೈಡ್. NaCl ಅಂದ್ರ ಸೋಡಿಯಂ ಕ್ಲೋರೈಡ್. ಏನು? ಸೋಡಿಯಂ ಕ್ಲೋರೈಡ್. ಏನು? NaCl ಅನ್ನ ಸೋಡಿಯಂ ಕ್ಲೋರೈಡ್ ಅಂತ ಕರೀತಾರ. ಈ ಸೋಡಿಯಂ ಕ್ಲೋರೈಡ್ ನ ಸಾಮಾನ್ಯ ಹೆಸರು ಏನಾಗಿರುತ್ತ? ನಾವು ಬಳಸ್ತಕ್ಕಂತಹ ಉಪ್ಪು ಆಗಿರುತ್ತ. ನಾವು ಬಳಸ್ತಕ್ಕಂತಹ ಉಪ್ಪಿನ ರಾಸಾಯನಿಕ ಸೂತ್ರ ಸೋಡಿಯಂ ಕ್ಲೋರೈಡ್ ಆಗಿರುತ್ತ. ಅದನ್ನ ಟೇಬಲ್ ಸಾಲ್ಟ್ ಅಂತೇಳಿ ಕರೀತಾರ. ಓಕೆ, ನೆಕ್ಸ್ಟ್ ದ ನಾರ್ಮಲ್ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ.
ಮಾನವನ ದೇಹದ ನಾರ್ಮಲ್ ಟೆಂಪರೇಚರ್ ಇವಾಗ ನಿಮ್ಮ ಬಾಡಿ ಟೆಂಪರೇಚರ್ ಎಷ್ಟು ಇರತ್ತ ಅಂತ ಕ್ವಶನ್ ಕೇಳಿದ. ಮಾನವನ ದೇಹದ ನಾರ್ಮಲ್ ಟೆಂಪರೇಚರ್ ಎಷ್ಟು ಅದ ಅಂತ ಕೇಳಿದಾನ. ಆಪ್ಷನ್ ಎ 98.4 ಫ್ಯಾರನ್ ಹೀಟ್, ನೆಕ್ಸ್ಟ್ 97 ಫ್ಯಾರನ್ ಹೀಟ್, 99 ಫ್ಯಾರನ್ ಹೀಟ್, ಅಗೇನ 100 ಫ್ಯಾರನ್ ಹೀಟ್. ನೋಡ್ರಿ ಒಂದ್ಸಲ ಚೆಕ್ ಮಾಡ್ಕೊಂಡ ಸರ್ ಎಷ್ಟೈತಿ ಅಂತ ಹೇಳಿ. ಎಷ್ಟಂದ್ರ 98.4 ಫ್ಯಾರನ್ ಹೀಟ್. ಏನೋ ನೀವು ಹಾಸ್ಪಿಟಲ್ಗೆ ಹೋದಾಗ ಥರ್ಮೋಮೀಟರ್ ಇಟ್ಟು ಏನ್ ಮಾಡ್ತಾರಂದ್ರ ನಿಮ್ಮ ಬಾಡಿಯ ಟೆಂಪರೇಚರ್ ಅನ್ನ ಚೆಕ್ ಮಾಡ್ತಾರ. ದ ಟೆಂಪರೇಚರ್ ಏನಂದ್ರ ಥರ್ಮೋಮೀಟರ್ ಯೂಸ್ಡ್ ಆಸ್ ಎ ಟೆಂಪರೇಚರ್ ಗ್ರೇಡಿಯಂಟ್ ಅಂತೇಳಿ ಏನ್ ಮಾಡ್ತಾರ ಯೂಸ್ ಮಾಡ್ತಾರ. ಇದು ಮಾನವನ ದೇಹದ ನಾರ್ಮಲ್ ಟೆಂಪರೇಚರ್ ಎಷ್ಟಿರತ್ತಂದ್ರ, ಹ್ಯೂಮನ್ ಬಾಡಿ ನಾರ್ಮಲ್ ಟೆಂಪರೇಚರ್ ಎಷ್ಟಿರತ್ತಂದ್ರ 98.4 ಫ್ಯಾರನ್ಹೀಟ್. ಓಕೆ, ನೆಕ್ಸ್ಟ್ ದ ಡೆಫಿಸಿಯನ್ಸಿ ಆಫ್ ವಿಟಮಿನ್ ಸಿ. ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತದೆ ಅಂತದ. ದ ಡೆಫಿಸಿಯನ್ಸಿ ಆಫ್ ವಿಟಮಿನ್ ಸಿ ಕಾಸಸ್. ವಿಟಮಿನ್ ಸಿ ಇಂದ ಬರ್ತಕ್ಕಂತಹ ರೋಗ ಯಾವುದು ಅಂತ ಕೇಳಿದಾರ. ರಿಕೆಟ್ಸ್, ಸ್ಕರ್ವಿ, ನೈಟ್ ಬ್ಲೈಂಡ್ನೆಸ್, ಬೆರಿ. ಓಕೆ, ರಿಕೆಟ್ಸ್ ಅಂತಕ್ಕಂಥದ್ದು ವಿಟಮಿನ್ ಡಿ ಡೆಫಿಸಿಯನ್ಸಿಯಿಂದ ಬರುತ್ತ. ಯಾವುದರಿಂದ? ವಿಟಮಿನ್ ಡಿ ಡೆಫಿಸಿಯನ್ಸಿ ಬರುತ್ತ. ನೈಟ್ ಬ್ಲೈಂಡ್ನೆಸ್ ಅನ್ನೋದು ವಿಟಮಿನ್ ಎ ಇಂದ ಬರುತ್ತ. ವಿಟಮಿನ್ ಎ ಡೆಫಿಸಿಯನ್ಸಿಯಿಂದ ಕೊರತೆಯಿಂದ ಬರುತ್ತ. ಬೆರಿ ಅಂತಕ್ಕಂಥದ್ದು ವಿಟಮಿನ್ ಬಿ ಕೊರತೆಯಿಂದ ಬರುತ್ತ. ವಿಟಮಿನ್ ಬಿ ಕೊರತೆಯಿಂದ ಬರುತ್ತ. ಸ್ಕರ್ವಿ ಅಂತಕ್ಕಂಥದ್ದು ವಿಟಮಿನ್ ಸಿ ಕೊರತೆಯಿಂದ ಬರುತ್ತ. ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಡೆಫಿಸಿಯನ್ಸಿ ಆಫ್ ಐರನ್ ಕಾಸಸ್. ಯಾವುದು? ಐರನ್, ಕಬ್ಬಿಣದ ಕೊರತೆಯಿಂದ ಯಾವ ರೋಗ ಉಂಟಾಗ್ತದ ಅಂತ ಕ್ವಶನ್ ಕೇಳ್ತಾರ. ಡಯಾಬಿಟಿಸ್. ಈ ಡಯಾಬಿಟೀಸು ಯಾವುದಕ್ಕಿಂತ ಉಂಟಾಗ್ತೈತೆ ಅಂದ್ರ ಡ್ಯೂ ಟು ಹೈ ಲೆವೆಲ್ ಆಫ್ ಶುಗರ್ ಇನ್ ದ ಬಾಡಿ. ಯಾವುದಂದ್ರ ಶುಗರ್ ಹೈ ಲೆವೆಲ್ ಆದ್ರ, ಡ್ಯೂ ಟು ಹೈ ಲೆವೆಲ್ ಶುಗರ್ ಕಂಟೆಂಟ್ ಇನ್ ದ ಹ್ಯೂಮನ್ ಬಾಡಿ ದಿ ಕಾಸ್ ಟು ಡಯಾಬಿಟಿಸ್. ಅನೇಮಿಯಾ ಯಾವುದರಿಂದ? ವಿಟಮಿನ್ ಐರನ್ ಕೊರತೆಯಿಂದ ವಿಟಮಿನ್ ಎ ಅನೇಮಿಯಾ ಅಂತಕ್ಕಂಥದ್ದು ಯಾವುದು? ಅನಿಮಿಯಾ ಅಂತಕ್ಕಂಥದ್ದು ಯಾವುದರ ಕೊರತೆಯಿಂದ ಬರುತ್ತಾ? ಐರನ್ ಕೊರತೆಯಿಂದ ಕಂಡು ಬರುತ್ತಾ. ರಿಕೆಟ್ಸ್, ಡಿ ನೈಟ್ ಬ್ಲೈಂಡ್ನೆಸ್, ಆಲ್ರೆಡಿ ಹೇಳಿದಂಗ ಎ ಕೊರತೆಯಿಂದ ಬರುತ್ತ. ಓಕೆ, ನೆಕ್ಸ್ಟ್ ದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಯಾವುದು? ದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ವೇಗ್ ಏನಂತ ಕರೀತಾರ? ಗ್ರಾವಿಟಿಯ ಎಷ್ಟು ಇರುತ್ತ? ದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟು ಇರುತ್ತ ಅಂತ ಕ್ವಶನ್ ಕೇಳ್ತಾರ. ಎಷ್ಟಂದ್ರ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾವುದು? 9.8 ಮೀಟರ್ಸ್ ಪರ್ ಸ್ಕ್ವೇರ್ ಏನಂದ್ರ ಗ್ರಾವಿಟಿ ಕಂಡು ಬರುತ್ತ. ಏನ್ ಕಂಡು ಬರುತ್ತ? ಗ್ರಾವಿಟಿ ಕಂಡು ಬರುತ್ತ. ಓಕೆ, ಹೂ ಡಿಸೈನ್ ದ ಸಿಂಬಲ್ ಆಫ್ ರೂಪಿ. ಇದು ಯಾರು ಸಿಂಬಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು? ಹೂ ಡಿಸೈನ್ ದ ಸಿಂಬಲ್ ಆಫ್ ರೂಪಿ. ಈ ರೂಪಿ ಸಿಂಬಲ್ ಅನ್ನ ಯಾರು ನೀಡಿರ್ತಕ್ಕಂಥವ್ರು ಅಂತಂದ್ರ ಉದಯ ಕುಮಾರ, MS ಸ್ವಾಮಿನಾಥನ್, ವರ್ಗೀಸ್ ಕುರಿಯನ್, ರಘುರಾಮ್ ರಾಜನ್. ಯಾರು? ಉದಯ್ ಕುಮಾರ್ ಅಂತಕ್ಕಂಥವ್ರು. ಯಾರು? ಉದಯ್ ಕುಮಾರ್ ಅಂತಕ್ಕಂಥವ್ರು 2010ರಲ್ಲಿ ವೆನ್, ಯಾವಾಗ ಅಂದ್ರ 2010. ಯಾವಾಗ? 2010 ಟೈಮ್ದಾಗ ಉದಯ್ ಕುಮಾರ್ ಧರ್ಮಲಿಂಗಂ ಅಂತಕ್ಕಂತಹ ವ್ಯಕ್ತಿ ಈ 2010ರಲ್ಲಿ ರೂಪಾಯಿ ಸಿಂಬಲ್ ಅನ್ನ ಏನ್ ಮಾಡ್ತಾರ? ಕಂಡು ಹಿಡಿತಾರ. ಓಕೆ, ವೆನ್ ವಾಸ್ ಎಸ್ಟಾಬ್ಲಿಷ್ಡ್ LPG ಇನ್ಸ್ಟಿಟ್ಯೂಟ್ಸ್. ಯಾವುದು? ಯಾವಾಗ ಇಂಟ್ರಡ್ಯೂಸ್ ಮಾಡಿದ್ರು, ಏನ್ ಮಾಡಿದ್ರು? ಸೇರ್ಪಡೆ ಮಾಡಿದ್ರು. LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ಲ. LPG ಅಂದ್ರ ಲಿಕ್ವಿಡೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. LPG ಅಂದ್ರ ಲಿಕ್ವಿಡೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಇದನ್ನ ಯಾವಾಗ ಸೇರ್ಪಡೆ ಮಾಡಿದ್ರು ಅಂತದ. ಯಾವಾಗ ಸೇರ್ಪಡೆ ಮಾಡಿದ್ರು ಅಂತದ 1991. LPG model was introduced in 1991 under the Prime Minister of PV Narasimha Rao.
ಯಾರು? ಪಿ ಬಿ ನರಸಿಂಹರಾವ್. ಇನ್ ದ ಟೈಮ್ 1991 ಹೂ ಇಸ್ ದ ಫೈನಾನ್ಸ್ ಮಿನಿಸ್ಟರ್ ಆಫ್, ಅವಾಗ 1991 ಯಾರು ಫೈನಾನ್ಸ್ ಮಿನಿಸ್ಟರ್ ಯಾರಾಗಿದ್ರು ಅಂತ ಕೇಳಿದ್ರ ಯಾರು? ಮನಮೋಹನ್ ಸಿಂಗ್. ಯಾರು? ಮನಮೋಹನ್ ಸಿಂಗ್ ಅವರು ಏನಂದ್ರ ಹಣಕಾಸು ಸಚಿವರಾಗಿದ್ರು. ಇನ್ ದ ಟೈಮ್ 1991 ಟೈಮ್ದಾಗ ಹಣಕಾಸು ಸಚಿವರು ಯಾರಾಗಿದ್ರು ಅಂದ್ರ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿದ್ರು. ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು ಅಂದ್ರ ಪಿ ವಿ ನರಸಿಂಹರಾವ್. ಯಾರು? ಪಿ ವಿ ನರಸಿಂಹರಾವ್. ಓಕೆ, ನೆಕ್ಸ್ಟ್, ವಿಚ್ ಆಸಿಡ್ ಯೂಸ್ಡ್ ಇನ್ ದ ಕಾರ್ ಬ್ಯಾಟ್ರೀಸ್? ನೀವೆಲ್ಲ ಕಾರ್ ಬ್ಯಾಟ್ರೀಸ್ ಒಳಗ ಯಾವ ಆಮ್ಲವನ್ನ ಯೂಸ್ ಮಾಡ್ತೀರಿ ಅಂತ, ಯಾವ ಆಸಿಡ್ ಅನ್ನ ಯೂಸ್ ಮಾಡ್ತೀರಿ ಅಂತ ಕೇಳತಾರ. ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ಅಸಿಟಿಕ್ ಆಸಿಡ್. ಯಾವುದು? ಯಾವ ಆಸಿಡ್ ಅನ್ನ ಯೂಸ್ ಮಾಡ್ತೀರಿ? ಇದು ನಿಮಗ ಹೋಮ್ವರ್ಕ್ ಆಗಿರುತ್ತ. ನನಗ ಎಲ್ಲರೂ ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ದಾಗ ವಿಚ್ ಆಸಿಡ್ ಯೂಸ್ಡ್ ಇನ್ ದ ಕಾರ್ ಬ್ಯಾಟ್ರೀಸ್ ಅಂತ ಹೇಳಿ ಕೆಳಗ ಏನ್ ಮಾಡ್ರಿ, ಯಾವ ಆಸಿಡ್ ಅಂತಕ್ಕಂಥದ್ದು ನೀವೇನ್ ಮಾಡ್ರಿ ಕೆಳಗ ನನಗ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಅನ್ನ ಹಾಕಬೇಕು. ಓಕೆ, ಇವತ್ತಿಗೆ ಈ ಕ್ಲಾಸು ಮುಗೀತಾ. ಎಲ್ಲರಿಗೂ ಜೈ ಹಿಂದ್.